ಎರಡನೇದು ರಾಹುಲ್ ಗಾಂಧಿಯವರ ಏನೋ ರಿಯಾಕ್ಷನ್ ನೋಡ್ತಾ ಇದ್ದೆ ಮತ್ತು ಅವರ ಆಗ್ರಹವನ್ನು ಗಮನಿಸ್ತಾ ಇದ್ದೆ ನಾನು. ಅವ್ರು ಹೇಳ್ತಾ ಇದ್ದಾರೆ ಮೊದಲನೇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮೊದಲನೇದು ಅವರ ಆಗ್ರಹನೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು. ಅಂದರೆ ಅಕೌಂಟೆಬಿಲಿಟಿ ತೋರಿಸಿ, ನೀವು ಮಂತ್ರಿ ರಾಜೀನಾಮೆ ಪಡೀರಿ ಅಂತ. ನಾವು ನಮ್ಮ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ, ಫ್ರೀಡಮ್ ಟಿವಿ ಆರ್ಗ್ಯುಮೆಂಟ್ ಏನು ಹೇಳಿದ್ರೆ, ಆಯ್ತಪ್ಪ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡ್ರೆ ನಾಳೆ ಇನ್ನೊಬ್ಬರು ಕರ್ಮೇಂದ್ರ ಪಾಟೀದಾರ್ ಅಂತ ಬರ್ತಾರೆ. ಅವತ್ತು ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೀನಿ ನಾನು. ಅವ್ರು ಬಂದರೆ ಇದು ನಿಲ್ಲುತ್ತಾ ಅಂತ. ಇದು ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಬ್ಯೂರೋಕ್ರಸಿ ಇದೆಯಲ್ಲ, ಆ ಲೀಕಾಸುರರು ಇದ್ದಾರಲ್ಲ, ಆ ಲೀಕಾಸುರರ ಮೈಂಡಲ್ಲಿ ಕರಪ್ಷನ್ ಹೋಗಬೇಕು. ಸ್ಟೂಡೆಂಟ್ಗಳ ಕ್ವಶನ್ ಪೇಪರ್ಗಳಲ್ಲಿ ದಂಧೆ ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ ಅವ್ರಿಗೆ ಬರಬೇಕು. ಆಮೇಲೆ ಉತ್ತರ ಪತ್ರಿಕೆಗಳನ್ನು ಮಾರ್ಕೊಂಡು ದಂಧೆ ಮಾಡಬಾರ್ದು ಅನ್ನುವ ಆ ಥರದ ಜನರನ್ನು ನೀವು ಆ ಪೊಸಿಷನಲ್ಲಿ ಕೂರಿಸ್ಬೇಕು, ಎಕ್ಸಾಮಿನೇಷನ್ ಅಥಾರಿಟಿಗಳಲ್ಲಿ ಕೂರಿಸ್ಬೇಕು. ಈ ಕೆಲಸವನ್ನು ಮಾಡಿ ಅಂತ ನೀವು ಆಗ್ರಹ ಮಾಡ್ತಾ ಇಲ್ಲ. ಆಮೇಲೆ ಅದು ಪಾಪದ ಕೆಲಸ ಅನ್ನುವ ಭಾವನೆ ಇಡೀ ಸೊಸೈಟಿಲಿ ಮೂಡಬೇಕು. ಕದ್ದು ಕಾಪಿ ಬರೆದು ಪಾಸ್ ಆಗೋದು ಪಾಪದ ಕೆಲಸ ಅನ್ನೋ ಭಾವನೆ ಮೂಡಬೇಕು. ಇದು ಪರ್ಮನೆಂಟ್ ಸೊಲ್ಯೂಷನ್ಗೆ ಏನು ಮಾಡಬೇಕು ಅಂತ ನೀವು ಮಾತಾಡ್ತಾ ಇಲ್ಲ. ಓನ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಿ, ಹಾಗಾಗಿ ನಾವು ಗೆದ್ದು ಬಿಡ್ತೀವಿ. ಎಲ್ಲಿಂದ ಗೆಲ್ತೀರಿ? ಎಲ್ಲಿಂದ ಗೆಲ್ಲಕ್ಕೆ ಸಾಧ್ಯ? ಧರ್ಮೇಂದ್ರ ಪ್ರಧಾನ್ ಬಂದರೆ ಇನ್ನೊಬ್ಬರು ಬರ್ತಾರೆ, ಅವನು ಅದೇ ಕೆಲಸ ಮಾಡ್ತಾನೆ. ಅಥವಾ ಮಂತ್ರಿ ಗೊತ್ತಿಲ್ದಂಗೆ ನಡೀತವೆ. ಮಂತ್ರಿನೇ ನಿಂತು ಮಾಡಿಸ್ತಿದ್ದಾರೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಮಂತ್ರಿ ಏನೋ ಕ್ವಶನ್ ಪೇಪರ್ ಲೀಕ್ ಮಾಡಿಸ್ತಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಧರ್ಮೇಂದ್ರ ಪ್ರಧಾನ್ ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದು ಮಂತ್ರಿಯಾಗಿ ಕ್ವಶನ್ ಪೇಪರ್ ಲೀಕ್ ಮಾಡಿಸಿದಾನೆ ಅಂತ ನಿಮ್ಗೆ ಅನ್ಸುತ್ತಾ? ಕ್ವಶನ್ ಪೇಪರ್ ಲೀಕ್ ಮಾಡುವ ಮಾಫಿಯಾಗಳಿರುತ್ತೆ, ಗ್ಯಾಂಗ್ಗಳಿರುತ್ತೆ. ನಿಮ್ಮ ಟೀಚರ್ಸ್ಗಳನ್ನ, ನಿಮ್ಮ ನೌಕರರನ್ನ ಅವರು ಏನೋ ಪರ್ಚೇಸ್ ಮಾಡ್ತಾರೆ, ಬ್ರೈಬ್ ಮಾಡ್ತಾರೆ. ಬ್ರೈಬ್ ಮಾಡೋ ಮೂಲಕ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದು ನೀವು ನೆಟ್ವರ್ಕ್ಗಳ ಮೇಲೆ ಬ್ರಹ್ಮಾಸ್ತ್ರ ಬೀಸಬೇಕು. ಆಮೇಲೆ ಪರ್ಮನೆಂಟಾಗಿ ಯಾರೂ ಲೀಕ್ ಮಾಡದ ರೀತಿಯಲ್ಲಿ ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು ಅಂತ ಮಾತಾಡಬೇಕು. ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಿಸ್ಬಿಡಿ. ಅಲ್ಲಿಗೇನು ಈ ದೇಶ ಅದೇ ನಾಳೆ ಇನ್ನೊಬ್ಬ ಮಾಡ್ತಾನೆ. ಅಂದರೆ 500 ಏನೋ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತೀರಿ, 82 ಆಗಿದೆ ಅಂತ ಹೇಳ್ತೀರಿ, 90 ಆಗಿದೆ ಅಂತ ಹೇಳ್ತೀರಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅನ್ನೋದು ನೀವು ಯೋಚನೆ ಮಾಡ್ತಾ ಇಲ್ಲ. ಎರಡನೇ ಪಾಯಿಂಟ್ ಅವ್ರದ್ದು ಏನು ಅಂದರೆ, ಪೊಲೀಸ್ನವ್ರ ಮೇಲೆ ಆಕ್ಷನ್ ಮಾಡಿದ್ದು. ಹೆಂಗೆ ಮಾಡೋಕ್ಕಾಗತ್ತೆ ಪೊಲೀಸ್ನವ್ರ ಮೇಲೆ ಆಕ್ಷನ್? ನೀವು ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು ಪೊಲೀಸ್ನವರು. ಅದಕ್ಕೋಸ್ಕರ ಮಿನಿಮಮ್ ಬಲ ಪ್ರಯೋಗ ಮಾಡಬಹುದು. ಅವ್ರನ್ನ ಚೆದರ್ಸೋಕೆ ಮಿನಿಮಮ್ ಬಲ ಪ್ರಯೋಗ ಮಾಡಬಹುದು ಅಂತ ಪೊಲೀಸ್ ಮ್ಯಾನ್ಯಲ್ ಹೇಳುತ್ತೆ. ಆಮೇಲೆ ಲಾಠಿ ಪ್ರಹಾರ ಅಂದ್ರೆ ಜೀವಹಾನಿ ಆಗದ ಹಾಗೆ. ಯಾಕೆ ಅಂದ್ರೆ ಇಲ್ಲ ಅಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಈಗ ನಮ್ಮ ಶ್ರೀಲಂಕಾದಲ್ಲಿ ಆಗೋಯ್ತು, ಬಾಂಗ್ಲಾದೇಶದಲ್ಲಿ ಆಗೋಯ್ತು, ನೇಪಾಳದಲ್ಲಿ ಆಗೋಯ್ತು. ಪ್ರಧಾನಮಂತ್ರಿ ಈಗ ವಿಧಾನಸೌಧಕ್ಕೆ ಪ್ರಧಾನಮಂತ್ರಿ ಮನೆಗೋ ಸಂಸತ್ಗೋ ಜನ ನುಗ್ಬಿಟ್ರೆ ಏನಾಗುತ್ತೆ? ಬಾಂಗ್ಲಾದೇಶದ ಪ್ರಧಾನಿ ಮನೆಗೆ ಹೋಗಿ ಎಲ್ಲ ಮಲಗಿದ್ರಲ್ಲ ಸ್ಟೂಡೆಂಟ್ಗಳು, ದೇಶ ಭ್ರಷ್ಟರಾಗಿ ಓಡ್ಬಿಟ್ರು, PM ಗಳು ಹೊಟ್ಟೋದ್ರು. ನಾಳೆ ಇದು ಸೀರಿಯಸ್ ಮ್ಯಾಟ್ರ್. ಇದು ನೀವು ಪೊಲೀಸ್ನವ್ರ ಮೇಲೆ ಆಕ್ಷನ್ ಮಾಡಿ ಅಂತ ಹೇಳಿದ್ರೆ ಸರ್ಕಾರದ ಮಾತನ್ನ ಕೇಳುವ ಪೊಲೀಸರ ಮೇಲೆ ಹೆಂಗೆ ಆಕ್ಷನ್ ಮಾಡಕ್ ಬರುತ್ತೆ? ಒಬ್ಬ ಪೊಲೀಸನ್ನೇ ಒಂದು 50 ಜನ ಏನೋ ಹಿಡಿದು ಹೊಡೆದಿದ್ದಾರೆ ಅಂತ ಎರಡು ಥರದ್ದು ಇದೆ ಸರ್. ನಾನು ಸೀನಿಯರ್ ಪೊಲೀಸ್ ಆಫೀಸರ್ ಜೊತೆ ಮಾಡಿದೆ. ಈ ಇನ್ಸಿಡೆಂಟ್ನ ಹೇಗೆ ನೋಡ್ತೀರಿ ಅನ್ನೋ ಪ್ರಶ್ನೆ ನಾನು ಅವ್ರು ಕೇಳಿದೆ. 100 ಜನ ಪ್ರತಿಭಟನಾಕಾರರಿದ್ದು 20 ಜನ ಪೊಲೀಸರಿದ್ರೆ ಅವರು ಲಾಠಿ ಪ್ರಯೋಗ ಮಾಡಬೇಕಾಗತ್ತೆ, ಟಿಯರ್ ಗ್ಯಾಸ್ನ ಹಾಕಬೇಕಾಗತ್ತೆ. ಅದೇ 100 ಜನ ಪೊಲೀಸರಿದ್ದು 25 ಜನ ಪ್ರತಿಭಟನಾಕಾರರಿದ್ರೆ ಅವ್ರನ್ನ ಹಿಡಿದು ಕೈಯಿಂದನೇ ತಗೊಂಡೋಗಿ ಬಲಪ್ರಯೋಗನೂ ಮಾಡ್ದಂಗೆ ಅವ್ರನ್ನ ವ್ಯಾನಲ್ಲಿ ಕೂರಿಸಿ ಅವ್ರನ್ನ ಅವಾಯ್ಡ್ ತೆಗೆದುಕೊಳ್ಬಹುದು. ಈಗ ಜಂತರ್ ಮಂತರಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು ಅದೇ. ಜಂತರ್ ಮಂತರ್ನಲ್ಲಿ ಕಡಿಮೆ ಸ್ಟೂಡೆಂಟ್ಸ್ ಇದ್ರು, ಜಾಸ್ತಿ ಪೊಲೀಸ್ನವರು ಇದ್ರು. ಹಾಗಾಗಿಯೂ ಕೂಡ ಬೇಕು ಅಂತ ಪೊಲೀಸ್ನವ್ರು ಹೊಡೆದಿದ್ದಾರೆ. ಬೇಕು ಅಂತ ಹೊಡೆದಿದ್ರೆ ಅದು ಅಪರಾಧ. ಅದು ಆದರೆ ಇನ್ನು ಬೇರೆ ಕಡೆ ಹಾಗಾಗಿಲ್ಲ. ಪೊಲೀಸ್ನವ್ರಿಗೂ ಒದೆ ಬಿದ್ದಿದೆ. ಆಮೇಲೆ ಪೊಲೀಸ್ನವರು ಸಂಸತ್ ಒಳಗಡೆ ಜನ ನುಗ್ಗಕ್ಕೆ ಬಂದಾಗ ಅವ್ರು ತಡಿಲೇಬೇಕು, ಅದು ಅವ್ರ ಕರ್ತವ್ಯ. ಅದು ಇಲ್ಲಾಂದ್ರೆ ನಿಮ್ಮ ಲೀಡರ್ಗಳಿಗೆ ಹೋಗಿ ನುಗ್ಗು ಹೊಡ್ಕೊಳ್ಳಿ ಅಂತ ಅವ್ರು ಹೋಗೋಕ್ಕಾಗತ್ತಾ? ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡೋ ಪೊಲೀಸರ ಮೇಲೆ ನೀವು ಆಕ್ಷನ್ ತಗೊಳ್ಳಿ ಅಂತ ಹೇಳೋದೇ ಅದು. ಆ ಕ್ವಶನ್ನೇ ಒಬ್ಬ ಲೀಡರ್ ಹೇಳೋ ಮಾತೇ ಅಲ್ಲ ಅದು. ಆ ಥರ ಹೇಳಂಗಿಲ್ಲ. ಅದು ಪೊಲೀಸ್ ಅಟ್ರಾಸಿಟಿ ಆದರೆ ಆಯಿತು, ಪೆಲೆಟ್ ಗನ್ ಹಾರಿಸಿದ್ದಾರೆ ಅದನ್ನು ನೀವು ಹೇಳಿ. ಆದರೆ ಪೊಲೀಸ್ನ ಮೇಲೆ ಆಕ್ಷನ್ ಮಾಡಿ ಅಂತ ಹೇಳೋದು ಅದು ಲಾಜಿಕ್ಕೇ ಅಲ್ಲ. ಇವ್ರು ಕಂಪೇರ್ ಮಾಡಿದ್ರೆ ಇವ್ರು ಮಾತಾಡಿರೋ ಮಾತಿದೆಯಲ್ಲ, ಪ್ರಧಾನಮಂತ್ರಿ ಮಾತಾಡಿರೋದು ಅತ್ಯಂತ ತೂಕದ ಮಾತು. ಪ್ರಧಾನಿ ಸ್ಥಾನಕ್ಕೆ ಏನೋ ಘನತೆಯಿಂದ ಕೂಡಿರುವ ಏನೋ ಮಾತನ್ನು ಅವ್ರು ಆಡಿದ್ದಾರೆ. ಎರಡನೇದು ಪೊಲೀಸರು. ಮೂರನೇದು ಏನು ಮಾಡಿದ್ದಾರೆ ಸರ್? ಅದೇ 3 ಪಾಯಿಂಟ್ ಆಗ್ರಹ ಮಾಡಿದ್ದಾರೆ. ಒಂದು ಪ್ರಧಾನ ರೆಸಿಗ್ನೇಷನು, ಪೊಲೀಸ್ ಮೇಲೆ ಕ್ರಮ, PM ಕ್ಷಮೆ ಕೇಳಬೇಕು ಅಂತ ಕೇಳ್ಬಿಡ್ತಾರೆ ಸರ್ ಅವರು. ಪ್ರಧಾನಮಂತ್ರಿಗಳು ಕ್ಷಮೆ ಕೇಳ್ಬಿಡ್ತಾರೆ. ನಿಮ್ದು ಏನು ಉಳೀತು? ರಾಹುಲ್ ಗಾಂಧಿ ಅವರೇ, ನಾವು ಇದುವರೆಗೆ ಅಂದ್ಕೊಂಡಿರೋದು ಏನು ಅಂದರೆ ನೀವು ತುಂಬ ಮೆಚ್ಯೂರ್ಡ್ ಪರ್ಸನ್ ಅಂತ, ನೀವು ತುಂಬ ಓದ್ಕೊಂಡಿದ್ದೀರಿ ಅಂತ. ಎರಡನೇದು ದೇಶ ವಿದೇಶದ ಏನೋ ರಾಜಕಾರಣದ ಬಗ್ಗೆ,
ದೇಶ ವಿದೇಶಗಳ ಸೊಸೈಟಿಗಳ ಬಗ್ಗೆ, ನಮ್ಮ ದೇಶದ ನೀವು ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಆಗ ನೀವು ದೇಶದ ಸೊಸೈಟಿಯ ಮನಸ್ಥಿತಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಆಯಿತು. ನೀವು ನಿಮ್ಮ ಈ 3 ಪಾಯಿಂಟ್ಗಳು ಭಾಳ ಪೇಲವೂ ಆಗಿದೆ. ಪ್ರಧಾನಮಂತ್ರಿಗಳು ನೀ ದೇಶದ ಎಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೇನೆ ಅಂತ ಹೇಳಿಬಿಡ್ತಾರೆ ಅವರು. ಅದರಲ್ಲಿ ಮಾಸ್ಟರ್ಗಳವರು ಕಣ್ಣೀರು ಹಾಕ್ತಾರೆ. ಅವಾಗ ನಿಮ್ದು ಯಾವ್ದಾರ ಒಂದು ಪಾಯಿಂಟ್ ಉಳಿತದ ಈ 3 ಪಾಯಿಂಟಲ್ಲಿ? ಎಗೇನ್ ಐ ಆಮ್ ಟೆಲಿಂಗ್ ಯು, ಯಾರು ನಿಮ್ಗೆ ಇದನ್ನು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಬರ್ಕೊಡ್ತಾ ಇದ್ದಾರೆ ಭಾಷಣ ಅನ್ನೋದು ನನಗೆ ಈ 3 ಪಾಯಿಂಟು ಪೇಲವ ಸರ್ ಅದು. ಕರೆಕ್ಟ್. ಪ್ರಧಾನ ರಾಜೀನಾಮೆ ಅವ್ರ ಮಕ್ಕಳು ಕೇಳ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಬೇರೆಯವರೆಲ್ಲ ಕೇಳ್ತಾ ಇದ್ದಾರೆ. ವಿಪಕ್ಷದ ನಾಯಕರಾಗಿ ನೀವು ಈ ಪಾಯಿಂಟ್ಗಳನ್ನ ಏನೋ ಪ್ಲೇಸ್ ಮಾಡಬಾರ್ದು ಅಂತ, ಇನ್ನು ಸ್ಟ್ರಾಂಗ್ ಪಾಯಿಂಟ್ಗಳನ್ನ ಪ್ಲೇಸ್ ಮಾಡಿ. ಪ್ರಧಾನಿ ಮೋದಿಯವರು ಏನು ಮಾಡ್ಬೋದಿತ್ತು ಅನ್ನೋದನ್ನು ಮಾಡಿ. 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ, ಏನು ಮಾಡ್ಬೋದಿತ್ತು ನೀವು? ಬೇರೆ ದೇಶದಲ್ಲಿ ಯಾವ ಮಾಡೆಲ್ ಇದೆ? UPSC ಸುಮಾರು ಸರಿ ಎಡವಿಲ್ಲ. ಬೇರೆ ಎಕ್ಸಾಮ್ಗಳಿಗೆ, ಇದೆಲ್ಲ ಎಕ್ಸಾಮಿನೇಷನ್ಗಳಿಗೆ ಕಂಪೇರ್ ಮಾಡಿದ್ರೆ UPSC ಎಡವಿಲ್ಲ. UPSC ಮಾದರಿ ನೀವು ಫಾಲೋ ಮಾಡಿ ಅಂತ ಏನಾರು ಹೇಳ್ಬೋದಿತ್ತಾ? ಬೇರೆ ಹೊಸದನ್ನು ಹುಡುಕಿ ಮಾತಾಡಿ. ಯಾರೋ ನಾರ್ಮಲ್ ಜನ ಮಾತಾಡೋ ಥರ ನೀವು ಮಾತಾಡೋ ತಪ್ಪಾಗುತ್ತೆ. ಇಲ್ಲಿ ಯಾರೋ ನಮ್ಮ MLC ಸಂಕನೂರ ಅಂತ ಯಾರೋ ಇದ್ದಾರಂತೆ, ಅವ್ರು ಹೇಳ್ತಾ ಇದ್ರು, ಯಾರೋ ಅವರು ವಾಂಗ್ಚುಕ್ಕು ಅವನು ಟೆರರಿಸ್ಟು ಅಂತ. ಅವ್ರಿಗೂ ಸಂಕನೂರು ಮಾತಾಡೋದಕ್ಕೂ ನೀವು ಮಾತಾಡೋದಕ್ಕೂ ವ್ಯತ್ಯಾಸ ಇರಲ್ಲ. ಈ ರೀತಿ ನೀವೇನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಂತ ನನಗನ್ನಿಸ್ತಾ ಇದೆ ಸರ್.